slow up, no I don't take shit. I got no love for the fakeness. If you wanna play tough and wanna hate this, I'll always show up. ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನು ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಂಡಿದ್ದೀನಿ. ನಾವಿವತ್ತು ಬಂದಿರೋಂಥ ಒಂದು ಪ್ಲೇಸು ಬಿಜಾಪುರದ ಬುರ್ಜ್ ಖಲೀಫಾ ಅಂತ ಅನ್ಬೋದು. ನಾವು ಇಲ್ಲಿಂದ ನಾವು ನೋಡ್ಬೋದು ಈ ಹುಲಿ ಬುರ್ಜ್ ಯಾವ ರೀತಿ ಇದೆ ಅಂತ ಒಳಗಡೆ ಎಲ್ಲ ತೋರಿಸ್ತೀವಿ. ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಮತ್ತೆ ಹೈದರ್ ಬುರ್ಜ್ ಅಂತಾನೂ ಕರೀತಾರೆ. ಅದಕ್ಕೆ ಯಾವ ರೀತಿ ಇತಿಹಾಸ ಇದೆ ಅಂತ ನೋಡೋಣ. ಯಾಕಪ್ಪ ಇದಕ್ಕೆ ಬಿಜಾಪುರದ ಬುರ್ಜ್ ಖಲೀಫಾ ಅಂತೆ ಅಂದ್ರೆ, ಹೀಗೆ ಮೇಲ್ಗಡೆಯಿಂದ ತೋರಿಸ್ತೀನಿ ಯಾವ ರೀತಿ ಒಂದು ಬಿಜಾಪುರ ಕಾಣುತ್ತೆ ಅಂತ. ಅವಾಗ ನೀವು ಹೇಳ್ಬೋದು, ಹೌದು ಗುರು, ಇದು ಬಿಜಾಪುರದ ಬುರ್ಜ್ ಖಲೀಫಾ ಹೌದು ಅಂತ. ಈ ಬುರ್ಜ್ ಮ್ಯಾಗೆ ಏರ್ಬೇಕಂದ್ರೆ ತುಂಬಾನೇ ದೊಡ್ಡ ದೊಡ್ಡ ಮೆಟ್ಟಿಲನ್ನು ನಾವು ನೋಡ್ಬೋದು. ಆದ್ರೆ ಒಂದೇ ಸಮಯದಲ್ಲಿ ನೂರಾರು ಜನರು ಹೋಗ್ಬೋದು. ಅಷ್ಟು ದೊಡ್ಡ ದೊಡ್ಡ ಮೆಟ್ಟಿಲುಗಳು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ಈ ಬುರ್ಜ್ ಬಗ್ಗೆ ಕಟ್ಟಿರುವಂತಹ ಒಂದು ಬಗ್ಗೆ ಇದೆ. ಈ ಶಾಸನ ಹೇಳುತ್ತೆ ಈ ಬುರ್ಜು ಹೈದರ್ ಖಾನ್ ಕಟ್ಟಿದ್ದು ಈ ಆದಿಲಶಾಹಿ ಕಾಲದಲ್ಲಿ ಯಾಕಪ್ಪ ನನಗೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಅಂತ ಅಂದೆ. ಯಾಕಪ್ಪ ಇದಕ್ಕೆ ಬುರ್ಜ್ ಖಲೀಫಾ ಅಂದೆ ಅಂದ್ರೆ, ಇಲ್ಲಿಂದ ನೀವು ನೋಡ್ಬೋದು ನಮ್ಮ ಬಿಜಾಪುರ ಯಾವ ರೀತಿ ಕಾಣುತ್ತೆ ಅಂದ್ರೆ ದುಬೈಯಲ್ಲಿ ಬುರ್ಜ್ ಖಲೀಫಾ ನಿಂತ್ಕೊಂಡು ನೋಡಿದ್ರೆ ದುಬೈ ಯಾವ ರೀತಿ ಕಾಣುತ್ತೆ ನೋಡಿ, ಅದೇ ರೀತಿ ಸೇಮು ಇಲ್ಲಿಂದ ನಾವು ನೋಡ್ಬೋದು ಬಿಜಾಪುರ ಯಾವ ರೀತಿ ನಾವು ನೋಡ್ಬೋದು. ಕಟ್ಟುವ ಒಂದು ಉದ್ದೇಶ ಅಂದ್ರೆ, ಬಿಜಾಪುರದ ಮೇಲ್ಗಡೆ ಯಾವುದೇ ರೀತಿ ದಾಳಿ ಆದ್ರೂ ಕೂಡ ಅದಕ್ಕೆ ತಡೆ ಕಟ್ಟಲು ಒಂದು ಪ್ರೊಟೆಕ್ಷನ್ ಗೋಡೆ ಅಂತ ಮಾಡ್ಕೊಂಡಿದ್ದ ಒಂದು ಬುರ್ಜ್ ಇದು. ಈ ಬುರ್ಜಿಂದ ನಾವು ನೋಡ್ಬೋದು ಕಣ್ಣು ಎಷ್ಟು ದೂರ ಹೋಗುತ್ತೆ ಅಂದ್ರೆ ಬರೋಬ್ಬರಿ ಒಂದು 12 ಕಿಲೋಮೀಟರ್ ಮಟ್ಟ ನಾವು ನೋಡ್ಬೋದು. ಇಲ್ಲಿಂದ 12 ಕಿಲೋಮೀಟರ್ ಮಟ್ಟ ನಾವು ನೋಡ್ಬೋದು ಪೂರ್ತಿ ರೌಂಡ್ ಆಗಿ. ಯಾವುದೇ ದಿಕ್ಕಿಂದ ಶತ್ರು ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡಕ್ ಬಂದ್ರೆ ಆ ಸಮಯದಲ್ಲಿ ಇಲ್ಲಿ ಒಂದು 2 ತೋಪ್ ಇದೆ. ಆ ತೋಪದಿಂದ ಅವರು ಒಂದು ರಕ್ಷಣೆ ಮಾಡ್ತಿದ್ರು. ಈ ಬುರ್ಜ್ ಮೇಲೆ ನಾವೇನ್ ನೋಡ್ತಿದ್ದೀವಲ್ಲ ಈಗ ಸದ್ಯಕ್ಕೆ ಈ ಗೋಡಿ ಇವಾಗ ಜಸ್ಟ್ ಕಟ್ಟಿದಂತ ಒಂದು ಗೋಡಿ ಇದು. ಅದ್ರದ್ದು ಮೊದಲಾಗಿ ಇಲ್ಲಿ ಯಾವುದೇ ರೀತಿ ಗೋಡಿ ಇದ್ದಿದ್ದಿಲ್ಲ. ಇಲ್ಲಿ ಬರ್ತಕ್ಕಂಥ ಟೂರಿಸ್ಟು ಇದಕ್ಕೆ ತಳಗಡೆ ಎಷ್ಟು ಆಳ ಇದೆ ಅಂತ ನೋಡಕ್ ಹೋಗಿ ತಳಗೆ ಬಿದ್ದು ಬಹಳ ಮಂದಿ ಸುಸೈಡ್ ಒಂದು ಪಾಯಿಂಟ್ ಆಗಿತ್ತಿದ್ದು. ಅದೇ ಒಂದು ಕಾರಣದಿಂದ ಇದು ಪೂರ್ತಿಯಾಗಿ ರೌಂಡ್ ಆಗಿ ಕಟ್ಟಿದ್ದಾರೆ ಇವಾಗ ಸದ್ಯಕ್ಕೆ. ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು ಒಂದು 2 ತೋಪು. ಈ ತೋಪುಗಳಲ್ಲಿ ನಾವು ನೋಡ್ಬೋದು ಕ್ಲಿಯರ್ಫೈ ಆಗಿರುತ್ತೆ ನಮಗೆ. ಅಂದ್ರೆ ನಾವು ಮಲ್ಲಿಕೆ ಮೈದಾನ್ ತೋಪಲ್ಲಿ ನೋಡಿದಂತ ಒಂದು ತೋಪು, ಮತ್ತೆ ಇಲ್ಲಿ ನೋಡ್ತಕ್ಕಂಥ ಒಂದು ತೋಪು, ಮತ್ತೆ ಗೋಲ್ ಗುಮ್ಮಟ್ ಅಲ್ಲಿ ನೋಡ್ತಕ್ಕಂಥ ಒಂದು ತೋಪು, ಅದರಲ್ಲಿ ಎಲ್ಲ ಡಿಫ್ರೆಂಟ್ ಏನಾಗತ್ತೆ ಅಂದ್ರೆ, ಮಲ್ಲಿಕೆ ಮೈದಾನ್ ತೋಪಲ್ಲಿ ಒಂದೇ ಕುಲುಮೆಯಲ್ಲಿ ಮಾಡಿದಂತ ಒಂದು ತೋಪದು. ಆದ್ರೆ ನಾವು ಇಲ್ಲಿ ನೋಡ್ತಕ್ಕಂಥ ಒಂದು ತೋಪು ಒಂದು ರಿಂಗ್ ಆಕಾರದಲ್ಲಿ ಇದೆ. ಬಹಳಷ್ಟು ಟೂರಿಸ್ಟ್ ಇಲ್ಲಿ ಬರ್ತಾರೆ. ಆದ್ರೆ ಆ ಟೂರಿಸ್ಟ್ಗೆ ಇದಕ್ಕೂ ಒಂದು ಹೆಸರಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಮಲ್ಲಿಕೆ ಮೈದಾನ್ ತೋಪಿಗೆ ಯಾವ ರೀತಿ ಮಲ್ಲಿಕೆ ಮೈದಾನ್ ತೋಪ್ ಅಂತಿದೆ ನೋಡಿ,
ಅದೇ ರೀತಿ ಈ ತೋಪಿಗೆ ಲಾಮಾಚಾರಿ ಅಂತ ಹೆಸರಿದೆ. ಈ ತೋಪಿಗೆ ಲಾಂಚಾರಿ ತೋಪ್ ಅಂತ ಕರೀತಾರೆ. ಅಂದ್ರೆ ಅದು ಲಾಂಗ್ ರೇಂಜ್ ತೋಪು, ಇದು ಶಾರ್ಟ್ ರೇಂಜ್ ತೋಪ್ ಅಂತ ಕರಿಬಹುದು ನಾವು. ಇಲ್ಲಿ ಪ್ರತಿ ದಿನ ಟೂರಿಸ್ಟ್ ಬರ್ತಾರೆ. ಒಂದೇ ಇಲ್ಲಿ ಬಿಜಾಪುರದಿಂದ ಅಲ್ಲ, ಮಹಾರಾಷ್ಟ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಬರ್ತಾರೆ. ಅದೇ ರೀತಿ ಒಂದು ಪೂನಾ ಟೂರಿಸ್ಟ್ ಬಂದಿದ್ದಾರೆ. कहाँ से आए? पूना। कन्नड़ा पता है क्या? कन्नड़ नहीं आता? आप कहाँ पर हो पता है आपको? बीजापुर। कहाँ पर पता है? नहीं नहीं, कर्नाटक में है बीजापुर। हाँ? सभी पुणे से? सभी पुणे से। ये लॉन्चरी तोप करके बोलते हैं। तो शॉर्ट रेंज तोप वो लॉन्ग रेंज तोप करके बोलते हैं। अच्छा, आप सभी पुणे से हो? अच्छा अच्छा। अभी कहाँ कहाँ? अच्छा अच्छा, ठीक है यार। घूम पावर लॉक्स अप्पू करके आता है, पावर लॉक्स अप्पू। अभी कितने दिन आए हुए? आगे हो गया हमारे 4 दिन हो गए। 4 दिन। यहाँ पर कहाँ कहाँ घूमे? अभी तो 2-3 जगह घूमे और जाने रहे। अच्छा गोल गुम्बद जाने रहे। अच्छा, गोल गुम्बद। ओके ठीक है। अच्छा हाय गाइस, बीजापुर में आप भी आइए और घूमिए। बहुत मस्त घूमने के लिए अच्छी जगह है यहाँ पे। अच्छा चलो, राम राम। ಗುರು, ಈ ಬುರ್ಜ್ 1584ರಲ್ಲಿ ನಿರ್ಮಾಣ ಆಗುತ್ತೆ. ಅಂದ್ರೆ ಅಲಿ ಆದಿಲ್ ಶಾ ಸೈನ್ಯದಲ್ಲಿ ಇದ್ದಕ್ಕಂಥ ಹೈದರ್ ಖಾನ ಅವನು ಈ ಬುರ್ಜನ್ನು ನಿರ್ಮಾಣ ಮಾಡ್ತಾನೆ. ಆದ ನಂತರ ಇವು 2 ತೋಪು ಇಲ್ಲಿ ತಂದು ಇಡ್ತಾರೆ, ಒಂದು ಪ್ರೊಟೆಕ್ಷನ್ ಅಂತ. ಇಲ್ಲಿಂದ ಬಂದು ನೋಡಿದ್ರೆ ನಾವು ಪೂರ್ತಿಯಾಗಿ ಒಂದು ಬಿಜಾಪುರ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು. ಇದು ಇಷ್ಟು ಹುಬ್ಳಿ ಬುರ್ಜನ ಹಿಸ್ಟ್ರಿ ಗುರು. ಇದು ಇಷ್ಟು ನೀವು ನೋಡಿದಂಥ ಎಲ್ಲ ಹುಬ್ಳಿ ಬುರ್ಜ್ ಮೇಲ್ಗಡೆ ಇದ್ದಂಥ ಒಂದು ವ್ಯೂ ಪಾಯಿಂಟ್ ಅಂತ ಅನ್ಬೋದು ನಾವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಮತ್ತೆ ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.